ಪ್ರಭಾಕರ ನಿಮ್ಗೆ ಏನೋ ಹಳೆ ಪರಿಚಯ. ಹಿಂದಕ ನಾನು ಅವನು ಕೂಡ ಸಿಗ್ಗಾಮಿ ಕ್ರಾಸ್ ಹತ್ರ ಡಾಬಾ ಅಂಗಡಿ ಇಟ್ಕೊಂಡಿದ್ವಿ. ಉದ್ರಿ ಜಗಳದಾಗ ಹೊಡೆದಾಟ ಆಗಿ ಅವ ಶ್ರೀಲಂಕಾದ ಕಡೆಗೆ ಓಡೋದ, ನಾನು ಅಮೇರಿಕಾ ಕಡೆಗೆ ಹೋಗ್ಬಿಟ್ಟೆ. ಆವಾಗನ ನನಗೂ ಬುಷ್ಗೂ ದೋಸ್ತಿ ಆಗಿದ್ದೇನವ. ಯಾರು ನೋಡ್ಲಿ ಅದು ಫೋನು? ಹಲೋ, ಯಾರು? ಭದ್ರಯ್ಯನವ್ರ? ಆಧಾರ್ ತಾಡ್ರಿ, ಕೊಡ್ತಾನೆ. ಯಾರ್ದಲ್ಲಿ ಅದು? ಚೀಫ್ ಮಿನಿಸ್ಟರ್ ಮನೆಯಿಂದ್ರಿ. ಚೀಫ್ ಮಿನಿಸ್ಟರ್ ಮನೆಯಿಂದನ? ಹಂಗ್ಯಾಕ್ ಗಾಬರಿ ಆಗ್ತೀರಿ ಕಟಕ್ ರೊಟ್ಟಿ ಅವರ? ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದ ನನ್ ತಪ್ಪಾಗಿತಿ. ದಿನಕ್ಕೆ 100 ಸಲ ಫೋನ್ ಮಾಡಿ ಇದೇನ ಮಾಡ್ರಿ ಭದ್ರಯ್ಯನವ್ರ, ಅದೇನ ಮಾಡ್ರಿ ಭದ್ರಯ್ಯನವ್ರ ಅಂತ ಎಲ್ಲಾ ಅದಕ್ಕೂ ನನ್ನ ಹಾಕಿರ್ತಾರ. ರಥ ಇಲ್ಲಿ ಫೋನ್. ಹಲೋ, ಭದ್ರಯ್ಯ ಮಾತಾಡೋದು. ನೋಡ್ರಿ, ನೀವು ಇಂಥ ಸಣ್ಣ ಸಣ್ಣ ಕೆಲಸಕ್ಕೆ ಹಗಲಲ್ಲೇ ಫೋನ್ ಮಾಡಿ ನಮಗ ಡಿಸ್ಟರ್ಬ್ ಮಾಡಬೇಡ್ರಿ. ಯಾರು? KH ಪಾಟೀಲ್. ಮುಂದ DK ನಾಯ್ಕರ್. ಮತ್ತಾರು? ಹಾರ್ನಹಳ್ಳಿ ರಾಮಸ್ವಾಮಿ. ಆಯ್ತಾಯ್ತು, ನಾನು ಕರೆಸಿ ಮಾತಾಡ್ತೀನಿ. ನೀವು ಅವಸರ ಮಾಡಿ ತ್ರಾಸ ತಗೊಳಕ್ ಹೋಗ್ಬೇಡ್ರಿ. ಅಂದಂಗ ನಮ್ಮ ಎಡವಟ್ರಾಯರ ಹೋಟೆಲ್ ಕೆಲಸ ಎಲ್ಲಿಗೆ ಬಂತ? ನೋಡ್ರಿ, 1-2 ಕೋಟಿ ರೂಪಾಯಿ ಫಂಡ್ ಕೊಡ್ತಾನ, ತಗೊಳ್ರಿ. ಅದಕ್ಕಿಂತ ಹೆಚ್ಚಿಗೆ ಆಗಂಗಿಲ್ಲ. ಅವ ನಮ್ಮ ಮನುಷ್ಯ, ಅಡ್ಡಿ ಇಲ್ಲ. ಲಘು ಮಾಡ್ರಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆತ ಹಗಲಲ್ಲೇ ಫೋನ್ ಮಾಡಕ್ ಹೋಗ್ಬೇಡ್ರಿ. ಆಯ್ತಾಯ್ತು. ಎಡವಟ್ರಾಯರ, ನಿಮ್ಮ ಕೆಲಸ ಆದಂಗ ಆಗೈತಿ ನೋಡ್ರಿಪ್ಪ. ಥ್ಯಾಂಕ್ ಯು ಸರ್. ಸಾಹೇಬ್ರ, ಕುಡಿಯಾಕ ಏನ್ ತಗೊಂತೀರಿ? ಶರ್ಬತ್ ತರಿಸ್ಲೇನ? ಇಷ್ಟೊತ್ತಿನ ಮ್ಯಾಲ ಕೇಳ್ತಾನ ಮಗ. ಬೇಡ ಬೇಡ, ನಾನು ಬಂದಲ್ಲೇ ಹೋದಲ್ಲೇ ಏನು ಕುಡಿಯಂಗಿಲ್ರಿ. ಏನಿದ್ರು ಅಶೋಕ ಹೋಟೆಲ್ನಾಗ ನಾವು ಕುಡಿಯೋದು. ಆದ್ರೆ ಇವತ್ ನಮಗ ರೂಮ ಸಿಗ್ಲಿಲ್ಲ ನೋಡ್ರಿ ಅಲ್ಲಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಾನು ರಾಜಮಹಲ್ನೊಳಗೆ ರೂಮ್ ಮಾಡ್ತೀನಿ. ಸೀತಾರಾ, ಹೋಟೆಲ್ಗೆ ಫೋನ್ ಮಾಡಿ ಒಂದು ಡಬಲ್ ರೂಮ್ ಬುಕ್ ಮಾಡಿ. ಸರಿ ಸರ್. ಹಲೋ, ಹೋಟೆಲ್ ರಾಜ್ಮಹಲ್. ನಾನು MLA ಕಟಕ್ ರೊಟ್ಟಿ ಅವ್ರ ರೂಮಿಂದ ಮಾತಾಡ್ತಿರೋದು. ಒಂದು ಡಬಲ್ ರೂಮ್ ಬುಕ್ ಮಾಡಿ ಸರ್. 2 ಮಾಡಿಬಿಡು ಸೀತಾರ. ಯಾಕಂದ್ರೆ ಸಾಯಂಕಾಲ 3-4 ಮಂದಿ ಮಿನಿಸ್ಟರ್ ಬರೋದರ. ಪ್ರೈವೇಟ್ ಮಾತಾಡಕ್ ಬೇಕಾಕವ, ಮತ್ ಬೇರೆ ಬೇರೆ ವ್ಯವಹಾರ ಇರ್ತಾವ. ಎರಡು ಏರ್ ಕಂಡೀಷನ್ ಅಂತ ಹೇಳ್ಬಿಡು. 2 AC ರೂಮ್ಸ್. ಮಿಸ್ಟರ್ ಭದ್ರಯ್ಯ ಅಂಡ್ ಮಿಸ್ಟರ್ ಎಡವಟ್ರಾಯ. ಓಕೆ, ಥ್ಯಾಂಕ್ ಯು ಸರ್. ಸಾಹೇಬ್ರ, ನಿಮ್ಮ ಪರಿಚಯ ಆಗಿತ್ತು ಬಹಳ ಸಂತೋಷ ಆತ್ ನೋಡ್ರಿ. ಹಾಗಾಕಬೇಕಲ್ಲ. ನಿಮ್ಮ ಸಹಕಾರ ನಮಗೂ ಇರ್ಲಿ. ನಾನು ನಿಮಗೆ ಗೆಳೆಯ ಅಂತ ತಿಳ್ಕೊಡ್ರಿ. ಈಗಿನ್ನು ನಿಮ್ಮ ಅವಳ ಅಂತ ತಿಳ್ಕೊಡ್ರಿ. ಅದನ್ನ ಆಗಲೇ ತಿಳ್ಕೊಂಡೇನೆ ಬಿಡ್ರಿ. ಕಟಕ್ ರೊಟ್ಟಿ ಅವರ, ಸ್ವಲ್ಪ ದಿವಸ ತಡ್ರಿ. ನಿಮ್ಮನ್ನ ಏನ್ ಮಾಡ್ತೀನಿ ನೋಡ್ರಿ. ನಾವು ತಲಿ ಕೆಟ್ರ ಭಾರಿ ಡೇಂಜರ್ ಸುಳೆ ಮಕ್ಕಳು. ಬೆಳಗ್ ಹರಿಯೋದ್ರಾಗ ಯಾರನ್ನ ಏನನ್ನಾರ ಮಾಡಿಬಿಡ್ತೇವಿ. ನಮ್ಮ 2 ಕಾರು ಹುಡುಗರು ತಗೊಂಡ್ ಹೋಗ್ಬಿಟ್ಟಾವ ಇವತ್ತ. ನಿಮ್ದು ಕಾರ್ ಇರ್ಬೇಕಲ್ರಿ? ಐತಿ, ತಗೊಂಡ್ ಹೋಗ್ರಿ. ಸೀತಾರಾ, ಡ್ರೈವರ್ಗೆ ಹೇಳ. ನಾ ಇನ್ನ ಬರ್ತೇನ್ರಿ ಕಟಕ್ ರೊಟ್ಟಿ ಅವರ. ಸಾಯಂಕಾಲ ಹೋಟೆಲ್ ಕಡೆಗೆ ನಿಮಗ ಬರಾಕಾದ್ರ ಬರ್ರಿ. ಅವಶ್ಯ ಬರ್ತೀನ್ರಿ. ನೀನು ಬಾರವಾ ಸೀತು. ಒಂದೇ ಕಡೆಗಿದ್ರ ಪ್ರಕೃತಿ ನೆಟ್ಟಿಗಿರಂಗಿಲ್ಲ. ಸ್ವಲ್ಪ ಹವಾ ಆಗ್ಯವ ಬದಲಾಯಿಸ್ಕೊಂಡು ಬರುವಂತಿಯೇ. ಬರ್ಲಯಾ? ಓಕೆ, ಖಂಡಿತ ಬರ್ತೀನಿ ಸರ್. ಬರದ ಎಲ್ಲಿಗೆ ಹೋಗ್ತೀನಿ ಅವನ? ಬರ್ತೇನ್ರಿ, ಬರ್ತೇನವಾ ಸೀತಾರವ. ಅಲ್ಕಟ್ ಸೊಳೆ ಮಗನ, ಹೆಣ ಮಕ್ಕಳ ಹತ್ರ ಹೆಚ್ಚಿಗೆ ಮಾತಾಡ್ಬೇಡ ಅಂತ ಹೇಳಿಲ್ಲ. ನೀ ಬಂದಲ್ಲೇ ಹೋಗಲ್ಲ, ನಡಿ ಮತ್ತ. ಭದ್ರಯ್ಯನವ್ರೆ, ನಿಮ್ಮಂತ ಪವರ್ಫುಲ್ ಲೀಡರ್ನ ನಾನು ಈವರೆಗೂ ನೋಡ್ಲೇ ಇರ್ಲಿಲ್ಲ. ಹಿಂಗಂತೀಯ? ಅಯ್ಯೋ ಸೀತಾರ, ನಮ್ ಸಾವುಕಾರ ಪವರು ನಿನಗಿನ್ನು ಪೂರ್ತಿ ಗೊತ್ತಾಗಿಲ್ಲ. ಎಡವಟ್ಟ ಲೇಡವಟ್ಟ ಸೀತು, ಏನು ತಿಳ್ಕೊಬೇಡ. ನಾವು ಎಣ್ಣಿ ಹೊಡೆದಾಗ ಹಿಂಗ ಮಾತಾಡೋದು. ನಮಗ ಈ MLA ಕಳಿಸಿದ ವಿಸ್ಕಿ ಏನು ಹತ್ಲಿಲ್ಲ ಬಿಡ್ಲೆ. ಯಾಕಂದ್ರ ನಾವು ಗವರ್ಮೆಂಟ್ ಪಾಕಿಟ್ ಹೊಡೆದ ಮಂದಿ. ಇನ್ನಷ್ಟ ಹಾಕ್ಲೇನ್ರಿ ಸಾವುಕಾರ? ಸಾಕು ಲೇ ಎಡವಟ್ಟ. ಏನ್ರಿ? ಆ ರೂಮಿಗೆ ಹೋಗಿ ಕಮಲಾಶ್ರೀ ಏನ್ ಮಾಡ್ತಾಳ ನೋಡ್ಕೊಂಡ್ ಬಾ ಹೋಗ. ಹ್ಞೂನ್ರಿ. ಸ್ವಲ್ಪ ನಿಧಾನ ಹೋಗಿ ನಿಧಾನ ಬಾ. ಮೊದಲ ಅವಸರದ ಸುಳೆ ಮಗ ನೀನ. ನಾವು ಕೊಡದಾಗ ಹಂಗ ಕರಿಯೋದು. ಯಾಕಂದ್ರ ನಮ್ ಸಾಹೇಬ್ರಿಗೂ ರೂಢ ಆಗೈತಿ. ಯಾಕ್ರೇ ಸಾಹೇಬ್ರ? ಸೀತು, ಮೈ ಡಿಯರ್ ಭದ್ರು. ಭದ್ರು ಬಾಗಿಲು ಭದ್ರವಾಗಿದೆ. ಡೀರ್. ಓ ಡೀರ್
ಅಲ್ಲ ಡಾರ್ಲಿಂಗ್, ಡಿಯರ್ ಡಿಯರ್. ಹೀಗೆಲ್ಲ ಬೀಳ್ಬೇಡಿ ಡಾರ್ಲಿಂಗ್, ಬೀಳ್ಬೇಡಿ. ನೀ ಹಿಂಗ ಬೀಳಬೇಡ ಮ್ಯಾಲ, ನೀ ಹಿಂಗ ಬೀಳಬೇಡ ಮ್ಯಾಲ. ಹೌದಾ? ನೀ ಹಿಂಗ ಬಿದ್ದರ ಮ್ಯಾಲ ತಿರುಗಿ ನಾ ಹೆಂಗ ಹೇಳಲಿ ಮ್ಯಾಲ. ನಿನ್ನ ಈ ಕಂಠ, ಈ ಸೊಂಟ, ಇಷ್ಟೆಲ್ಲ ಇದ್ರು ನಿನ್ಯಾಕೆ ಇನ್ನೂ ಸಿನಿಮಾ ಹೀರೋಯಿನ್ ಆಗಿಲ್ಲ ಅಂತೀನಿ. ಭದ್ರು ಡಾರ್ಲಿಂಗ್, ನನಗೆ ಮಿನಿಸ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಡಾರ್ಲಿಂಗ್. ಹೌದಾ? ನೀವು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಆಗುತ್ತೆ ಅಂತ ರಾಗ ತೆಗಿಬೇಡ. ಇವತ್ತಿನಿಂದನ ಆಗಿಬಿಟ್ಟೆ ಅಂತ ತಿಳ್ಕೊಂಡ್ಬಿಡು. ಎಂತೆಂತವ್ರನ್ನೆಲ್ಲ ಮಂತ್ರಿ ಮಾಡೀನಿ, ನಿನ್ನಂತವಳಿಗೆ ಮಾಡ್ದ ಇರ್ತೇನೆ. ಕೈಕಾಲ ಅಲಗಾಡಿಸೋ ಬುದ್ಧಿ ಇರೋರು ಏನ್ ಬೇಕಾದ್ರೂ ಆಗಬಹುದು ಚಿನ್ನ. ನಮ್ಮ ಎಡವಟ್ಟನಿಗೆ ಹೇಳಿ ನಿನಗೊಂದು 5 ಸ್ಟಾರ್ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೇನೆ. ಹೋಗ್ ಹೋಗ್. ಥ್ಯಾಂಕ್ ಯು ಡಿಯರ್ ಭದ್ರು. ನಾನ್ ನಾಳೆಯಿಂದ ಆ ಕಟು ರೊಟ್ಟಿ ಸವಾಸ ಬಿಟ್ಟು ನಿಮ್ ಹತ್ರ ಖಾಯವಾಗಿದ್ದು ಬಿಡ್ತೀನಿ. ಮೊದ್ಲು ಅಷ್ಟು ಕೆಲಸ ಮಾಡಿಬಿಡು ನೀನು. ಆ ಕಟಗ ರೊಟ್ಟಿಗೆ ಏನಾರ ಮಾಡೋಣಂತ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಲೇನು? ನೋ ಭದ್ರು, ನೋ 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 ನೋ. ಇಲ್ಲೂ ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ, ನನ್ನ ಸೀತು ಅಂದಾಗ, ಲೈಟ್ ಆಫ್, ಲೈಟ್ಸ್ ಆಫ್. ಸಾವ್ಕಾರ ಸಾವ್ಕಾರ, ಬಾಗ್ಲ ತೆಗಿರಿ. ತಡ್ಕೊಳ್ಳ, ಹಂಗ್ಯಾಕೆ ಒದರ್ತಿ? ನಾವು ಡೀಪ್ ಆಗಿ ಡಿಸ್ಕಷನ್ ಮಾಡೋ ಟೈಮ್ ಬಂದು ಬಿಡ್ತಾನ ಮಗ. ಏನ ಕಮಲವ್ವ ನಿಮ್ಮನ್ನ ಕರ್ಕೊಂಡ್ ಬಾ ಅಂದಾಳ್ರಿ. ಕಮಲವ್ವ ಯಾರು ಹೇಳು? ಅದೇ ಕಮಲಾಶ್ರೀ. ಇವರು ಪ್ರೀತಿಯಿಂದ ಆಕಿಗೆ ಕಮಲವ್ವ ಅಂತಾರ. ಏ ಎಡವಟ್ಟ, ಏನ್ರಿ? ಬೆಳಿಗ್ಗೆ ಬರ್ತಾರ. ಸದ್ಯಕ್ಕೆ ಯಾರೋ ಫ್ಯಾಮಿಲಿ ಪ್ಲಾನಿಂಗ್ ಸೆಕ್ರೆಟರಿ ಕೂಟ ಡಿಸ್ಕಷನ್ ಮಾಡಕತ್ತಿರ ಅಂತ ಹೇಳ್ಬಿಡುವ. ನಾನು ಸ್ವಲ್ಪ ಅಕ್ಕಿ ಕೊಟ್ಟಾಗ ಡಿಸ್ಕಷನ್ ಮಾಡ್ಲೇನ್ರಿ ಸಾವ್ಕಾರ? ಏನಾರ ಮಾಡಿ ಸಾಯ ಹೋಗ್ಲಿ, ಸದ್ಯಕ್ಕೆ ನಮ್ ಕೈ ಬಿಡು. ಏ ಭದ್ರಯ್ಯ, ನನ್ನೊಬ್ಬಾಕಿನೇ ರೂಮ್ನಾಗ ಕುಂದ್ರಿಸಿ ಏನ್ ಮಾಡಕ್ ಹತ್ತಿರಿಲ್ಲಿ? ಈ ಸುಬ್ಬವ್ವ ಯಾರು? ಏ ಎಡವಟ್ಟ, ಕರೆ ಹೇಳ್ತೀಯ ಇಲ್ಲ ನಿನ್ ಚೊಣ್ಣ ಹರಿಲೇನ? ಅಯ್ಯ, ಈಕಿ ಸೀತಾರ ಬೇ, ಸಿನಿಮಾ ತೆಗಿಯಾಕ ಬೇಕಿ. ನಿನ್ನ ಸಲುವಾಗಿ ಸಾವ್ಕಾರ ಕರ್ಸ್ಯಾರ. ಹೌದು 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 ಸಿತಾರ, ಇವಳೇ ಕಮಲಾಶ್ರೀ, ಭಾರಿ ನಟಿ. ಈ ಮುಖಕ್ಕೆ ಸಿನಿಮಾ ಬೇರೆ ಕೇಳುತ್ತೆ. ಯಾವೂರಾಕಿನೇ ಬೊಗಾಣಿ ಬೊಗಾಣಿ, ಸುಮ್ಮನೆ ನಿಂತಿರ್ತೀಯ ಇಲ್ಲ ನಿನ್ ಲಂಗ ಹರಿಲೇನ? ಏ ಸಾವ್ಕಾರ, ಯಾರೀಕಿ ಹೇಳ್ತಿಲ್ಲ ನಿನ್ ದೋತ್ರ ಹರಿಲ? ಯಾರೀ ಗಂಡ್ವೇರಿ? ಮಾತೆತ್ರ ಪ್ಯಾಂಟ್ ಹರಿತೀನಿ, ಲಂಗ ಹರಿತೀನಿ ಅಂತಾಳೆ. ಸಿತಾರ, ಈಕೆ ನಮ್ಮೂರ ಸೀರೆ ಅಂಗಡಿ ಓನರ್. ದಿನಾಲು ಬಟ್ಟಿ ಹರಿದ ರೂಢಿ ನೋಡು, ಅದಕ್ಕ ಹರಿತೀನಿ ಅಂತಾಳ. ನೀನು ಬೇಜಾರು ಮಾಡ್ಕೋಬೇಡ ಕಮಲವ್ವ. ಆಕೆ ಸ್ವಲ್ಪ ನಮ್ ಜೊತೆಗೆ ಎಣ್ಣೆ ಹೊಡೆದಾಳೇನವ. ಸಿನಿಮಾದ ಹುಡುಗಿ ನೋಡು, ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ತಾಳ. ಸಮಾಧಾನ ತಗೋ. ಹೌದ ಬೇ, ನೀನ ರೂಮಿಗೆ ನಡಿ, ನಾ ಎಲ್ಲ ಬೇಸಿಗ ಮಾಡ್ತಾನೆ. ಏನ್ ಮಾಡ್ತಿರೋ ಏನೋ, ಊರಾಗೆ ಚಂದಾಗಿ ಸೀರೆ ವ್ಯಾಪಾರ ಮಾಡ್ಕೊಂಡಿದ್ದಿ. ನಿಮ್ ಬೆನ್ನ ಹತ್ತು ಬಂದು ಬೇವರ್ಸ್ ಹೆಂಗ್ ಕುಂತೀನಿ. ಲಗುನ್ ಬರ್ರಿ ಸಾವ್ಕಾರ. ಬರ್ತೀನಿ ನಡಿ ಕಮಲವ್ವ. ಲೇ ಎಡಬಟ್ಟ, ಏನ್ರಿ ಆಟಾಕಿ ಸಮಾಧಾನ ಮಾಡಲಿ. ಮಾಡ್ತೇನ್ರಿ ಸಾವ್ಕಾರ. ಬಾ ಕಮಲವ್ವ. ಇಂಥವ್ರನ್ನೆಲ್ಲ ಕರ್ಕೊಂಡು ಯಾಕೆ ಬರ್ತೀರ್ರಿ? ರೀ ಭದ್ರು, ನಿಮ್ಮ ಯೋಗ್ಯತೆ ಏನು, ಅವಳ ಯೋಗ್ಯತೆ ಏನ್ರಿ? ಡರ್ಟಿ ಗರ್ಲ್. ನೋಡ್ಸಿತು, ನಾವು ರಾಜಕಾರಣಿಗಳು, ನಮಗ ಒಳ್ಳೆಯವರು ಕೆಟ್ಟವರು ಎಲ್ಲ ಬೇಕಾಗ್ತಾರ. ನೀನು ಸ್ವಲ್ಪ ಈಗ ರಿಸ್ಟ್ ತಗೋ. ನಾಳೆ ಬೆಳಿಗ್ಗೆ ಚೀಫ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗ್ತೇನೆ.
ಚಾ ಕುಡ್ಯಾಕ ತಮ್ಮ ಮನೆಗೆ ಬಾ ಅಂದಾರ. ಹೌದಾ ಡಿಯರ್ ಭದ್ರು? ಆದ್ರ ನಾ ಯಾರ ಮನೆಗೂ ಹಂಗ ಚಾ ಕುಡ್ಯಾಕ ಹೋಗಂಗಿಲ್ಲ. ಯಾಕಂದ್ರ ಈಗ ಚೀಫ್ ಮಿನಿಸ್ಟರ್ ಮನೆಗೆ ಚಾ ಕುಡ್ದಿದ್ದು ಗೊತ್ತಾದ್ರ ನೀರಾವರಿ ಮಂತ್ರಿಗಳು ಸಿಟ್ಟಿಗೆಳ್ತಾರ. ಯಾಕಪ್ಪ ನಮ್ಮ ಮನೆಗೆ ಯಾಕೆ ಬರ್ಲಿಲ್ಲ ಅಂತಾರ. ಆ ನೀರಾವರಿ ಮಂತ್ರಿಗಳ ಮನೆಗೆ ಹೋದ್ರ ಹೋಮ್ ಮಿನಿಸ್ಟರ್ ಸಿಟ್ಟಿಗೆಳ್ತಾರ. ಹಿಂಗಾಗಿ ಈ ಮಿನಿಸ್ಟರ್ ಕಾಟನ ಬ್ಯಾಡ ಅಂತ ಸುಮ್ಮನೆ ಯಾವ್ದರ ಪೆಟ್ಟಿಗೆ ಅಂಗಡಿಯಾಗ ಕುಡ್ದು ಬಂದ ಬಿಡ್ತಾನೆ ನಡಿ. ಅಂದ್ರೆ ಎಲ್ಲಾ ಮಿನಿಸ್ಟ್ರು ನಿಮ್ಗೆ ಬೇಕಾದವರು ಅನ್ನಿ. ಹೌದು, ಮತ್ತೆ 12 ಮಂದಿನ ಮಂತ್ರಿ ಮಾಡ್ರಿ ಅಂತ ಲೀಸ್ಟ್ ಕೊಟ್ಟ ಮ್ಯಾಲ ಮುಖ್ಯಮಂತ್ರಿಗಳು ಅವ್ರನ್ನ ಮಂತ್ರಿ ಮಾಡಿಲ್ಲನ. ಅಲ್ಲ ಭದ್ರಯ್ಯನವ್ರೆ, ಇಷ್ಟೆಲ್ಲ ಪ್ರಭಾವ ಇರೋ ನೀವೇ ಯಾಕೆ ಮಂತ್ರಿ ಆಗ್ಬಾರ್ದು? ನೋಡ್ಸಿತು, ನಾನು ದಿನಕ್ಕೆ 10 ಮಂದಿಗೆ ಮಂತ್ರಿ ಮಾಡವ, 10 ಮಂದಿಗೆ ಮನಿ ಕಳ್ಸವ. ಏನ್ ನಾ ಮಂತ್ರಿ ಆದ್ರ ನಂದ ಕಿಮ್ಮತ್ ಏನ್ ಉಳಿತೈತಿ ಹೇಳ? ಅವೆಲ್ಲ ನಿಮ್ಮಂತ ಹೆಣ್ಣುಡ್ರಿ ಗೊತ್ತಾಗಂಗಿಲ್ಲ. ನೀ ಸುಮ್ನ ಮಲ್ಕೋ, ಸ್ಲೀಪ್ ಸ್ಲೀಪ್. ಓ ಭದ್ರು ಡಾರ್ಲಿಂಗ್, ಓ ನೀ ಹಿಂಗ ಬೀಳಬ್ಯಾಡ ಮ್ಯಾಲ, ನೀ ಹಿಂಗ ಬಿದ್ದರ ಮೈ ಮ್ಯಾಲ ತಿರುಗಿ ನಾ ಹೆಂಗ ಏಳಲಿ ಮ್ಯಾಲ, ನೀ ನಾ ಹೆಂಗ ಏಳಲಿ ಮ್ಯಾಲ. ನಮಸ್ಕಾರ ಭದ್ರಯ್ಯನವ್ರಿಗೆ. ರಾತ್ರಿ ನಿದ್ದೆ ಆರಾಮಾತ್ರೆ? ಏನು ಹುಳ ಪಳ ಕಡದ್ವೇನ್ರಿ? ಮತ್ತೆ ಇಲ್ಲ, ಬಹಳ ಆರಾಮ ಆತೇಳ್ರಿ. ನಮಗ ರಾತ್ರಿ ಕಡಿಸ್ಕೊಂಡ್ ರೋಡನ ಆಗಿಬಿಟ್ಟೈತಿ. 1 ಬಿಟ್ಟು 2 ರೂಮ್ ಬುಕ್ ಮಾಡಿ ಇಟ್ಟಿರಿ. ಇಲ್ಲಿ ನಿದ್ದೆ ಬರ್ಲಿಲ್ಲ ಅಂದ್ರ ಅಲ್ಲಿಗೆ, ಅಲ್ಲಿ ನಿದ್ದೆ ಬರ್ಲಿಲ್ಲ ಅಂದ್ರ ಇಲ್ಲಿಗೆ. ಏನ್ ತರ್ಸ್ಲಿ? ಕಾಫಿ, ಚಾ? ಛ ಏನು ಬೇಡ. ನನ್ನ ಬಗ್ಗೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿದ್ರೇನ? ಹೇಳೇನ್ರಿ, ಕಟಗರ ರೊಟ್ಟಿ ಅವರಿಗೆ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ರ ನಾಳಿಂದ ನಾನು ಆಟಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಟ್ಟೆ. ಯಾವ ಆಟಕ್ಕೆ? ಮುಖ್ಯಮಂತ್ರಿಗಳು ಕೂಡ ಬೆಳಿಗ್ಗೆ 5:15 ಆಡಕ್ ಹೋಗ್ತೀನಲ್ರಿ. ನಾ ಹೋಗ್ಲಿಲ್ಲ ಅಂದ್ರ ಅವ್ರ ಆಟನ ಬಂದ್ ಕಂಡೀಷನ್ ಹಂಗೈತ್ರಿ ಅದ. ನಿಮ್ಮ ಉಪಕಾರ ಹೆಂಗ್ ತೀರಿಸ್ಬೇಕ್ರಪ್ಪ ನಾವು? ಭದ್ರಯ್ಯನವ್ರ, ನಮ್ ಗೆಳೆಯನ ಮಗ್ಗ ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂತ ಹೇಳಿನಿ. 3-4 ಲಕ್ಷ ಆದ್ರೂ ಕೊಡ್ತಾನ. ನೀವು ಮನಸ್ಸು ಮಾಡಿದ್ರ ಕೆಲಸ ಆದಂಗ ಅಂತ ತಿಳ್ಕೊರಿ ಸಾಹೇಬ್ರ. 1 ಫೋನ್ ಮಾಡಿದ್ರ ಸಾಕ, ನಾಳೆನ ಹುಡುಗ KMCಗೆ ಅಡ್ಮಿಟ್ ಆಗೇ ಬಿಡ್ತಾನ. ಹಲೋ, ಯಾರ? ಜೋಶಿನಾ? ಏನಪ್ಪಾ? ಯಾವ ಸ್ಟೇಷನ್? ಉಪ್ಪಾರ ಸರ್ಕಲ್. ಫೋನ್ ಮಾಡಿಸ್ತಾನೆ. ಏನ್ರಿ ಅದು? ಯಾರ್ದ ಫೋನ್ ಅದು? ಸಾವ್ಕಾರ, ನಮ್ಮೂರ್ ಜೋಶಿನ ಪೊಲೀಸರು ಹಿಡ್ಕೊಂಡ್ ಹೋಗ್ಯಾರಂತ. ಸ್ಟೇಷನ್ಗೆ ಫೋನ್ ಮಾಡಿ ಹೇಳ್ಬೇಕಂತ. ಏನ ಮಾಡ್ಯಾನಂತ ಮಗಾವ? ಪಬ್ಲಿಕ್ ರೋಡ್ನ್ಯಾಗ ನಿಂತ್ಕೊಂಡು ಉಚ್ಚಿ ಹೊಯ್ದಾನಂತ್ರಿ. ಅರ್ಧಕ್ಕನ ಪೊಲೀಸರು ಹಿಡ್ಕೊಂಡ್ ಹೋಗ್ಯಾರಂತ್ರಿ. ಅವನು ಹೊಯ್ಯೋದ್ ಹೊಯ್ದಾನ, ಕುತ್ಕೊಂಡ್ ಹೊಯ್ಯಾಕ ಏನ್ ರೋಗ ಆಗಿತ್ತು ಮಗ್ಗ ಮಗ? ಅಲ್ರಿ ಸಾವ್ಕಾರ, ಉಚ್ಚಿ ಹೊಯ್ದವ್ರಿಗೆ ಯಾಕೆ ಹಿಡ್ಕೊಂಡ್ ಹೋಗ್ಬೇಕ್ರಿ? ಈಗ ಕಾಯ್ದೆ ಬದ್ಲಿ ಆಗ್ಯಾವೇನಪ್ಪ. ಪಬ್ಲಿಕ್ ರೋಡ್ ಮ್ಯಾಲ ಉಚ್ಚಿ ಹೊಯ್ದವ್ರನ್ನ ಪೊಲೀಸ್ ಹಿಡಿದು ನಿಂತ ಕಾಲ ಮ್ಯಾಲ 100 ರೂಪಾಯಿ ದಂಡ ಹಾಕಬೇಕಂತ ಕಾಯ್ದೆ ಮಾಡ್ರ. ಹಂಗ ಬಸಲಿಂಗಪ್ಪನವ್ರು ಹೇಳ್ಯಾರಂತ ಗೊತ್ತೈತಿಲ್ಲ ನನಗ? ನೋಡ್ರಿ ಎಂಥ ಕಾಲ ಬಂತು ಅಂತೀನಿ. ಅಲ್ರಿ ಕಟಗರ ರೊಟ್ಟಿ ಅವ್ರ, ನೀವು MLA ಇದೀರಿ, ವಿಚಾರ ಮಾಡ್ರಿ. ಅಲ್ಲ ಪಾಪ ನಮ್ ಪೊಲೀಸ್ನವರು ದಿನಾ ರೋಡ್ ಮ್ಯಾಲ ಅಡ್ಡಾಡೋ ಮಂದಿನ ನೋಡ್ಕೊಂತ ಯಾವ ನಡ ದಾರ್ಯಾಗ ದೋತ್ರ ಏರಿಸ್ತಾನ, ಯಾವ ಪ್ಯಾಂಟಿನ ಬಟನ್ ಬೀಸ್ತಾನ ಅಂತ ನೋಡ್ಕೊಂತ ನಿಂದಿರ್ಬೇಕ. ಅಲ್ರಿ ವೀರಪ್ಪನ ಹಿಡೀರಿ ಅಂದ್ರೆ ಉಚ್ಚೆ ಹೊಯ್ಯವ್ರ ಹಿಡಿ ಅಂತಾರಲ್ರಿ. ಏನ ಸರ್ಕಾರ ಬಂತ್ರಿ ನಿಮ್ದು? ಅಲ್ಲ ಭದ್ರಯ್ಯನವ್ರ, ಸಾರ್ವಜನಿಕ ಸ್ಥಳದೊಳಗ ಮಲಮೂತ್ರ ಮಾಡೋದು ತಪ್ಪಲ್ಲನ್ರಿ? ಬರೋಬ್ಬರಿ ಬಿಡ್ರಿ, ನೀವ್ ಹೇಳಿದಕ್ಕೆ ಒಪ್ತೀನಿ ನಾನು. ಆದ್ರ 10 ಕಿಲೋಮೀಟರ್ ನಡೆದ್ರು ಉಚ್ಚಿ ಹೊಯ್ಯಾಕ ಜಾಗ ಇಲ್ಲ ಅಂದ್ರ ಮಂದಿ ಏನ್ ಮಾಡ್ತಾರ ಹೇಳ್ರಿ? ಸಂಧಿ ಸಿಕ್ಕಲ್ಲೇ ದೋತ್ರ ಏರಿಸಿ ಬಿಡ್ತಾರ. ಈಗ ನೋಡ್ರಿ, ನಮಗ್ ಡಾಕ್ಟರ್ ದಿನಾ 10 ಲೀಟರ್ ನೀರ್ ಕುಡಿಬೇಕಂತ ಹೇಳ್ಯಾರ. ಲೀಟರ್ 2 ಸಲ ಹೋದ್ರು ದಿವಸಕ್ಕೆ 20 ಸಲ ಹೊಯ್ತೀವಿ ನಾವು. ಮತ್ 20 ಸಲಕ್ 100 ರೂಪಾಯಿ ಕೊಟ್ರ ದಿವಸ 2,000 ರೂಪಾಯಿ ಉಚ್ಚಿ ದಂಡ ಆತಲ್ರಿ. ಮಂತ್ರಿಗಳು ಇರೋ ಮನಿ ರಿಪೇರಿಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ. ಅಲ್ಲ ಪಾಪ ಜನರಿಗೆ ಉಚ್ಚಿ ಹೊಯ್ಯಾಕ ಜಾಗ ಇಲ್ದಂಗ 100 ರೂಪಾಯಿ ದಂಡ ಹಾಕ್ತಿವಿ ಅಂದ್ರೆ ಹೆಂಗ್ರಿಪ್ಪ? ಅಲ್ರೇ ಸಾವ್ಕಾರ, 1ಕ್ ಮಾಡೋ ಬದಲ 2ಕ್ ಮಾಡಿದ್ರ 200 ರೂಪಾಯಿ ದಂಡ ಹಾಕ್ತಾರನ್ರಿ? ಅದನ್ನ ನನಗ್ ಕೇಳಿದ್ರ ನಾನೇನ್ ಹೇಳಿ? ಯಾರು ಹೇಳ್ಯಾರ ನೋಡು, ಅವ್ರು ಹೋಗಿ ಕೇಳೋ. ಹಿಂದಕ ನಮ್ಮ ಎಡವಟ್ರ ಏನು ಊರಾಗ 500 ರೂಪಾಯಿ ದಂಡ ಕೊಟ್ಟಾನ ಇದ ಕೇಸ್ನಾಗ. 500 ರೂಪಾಯಿ ದಂಡನ? ಯಾಕ್ರಿ? ಹೋಲ್ ಬಿಡ್ರಿ ಸಾವ್ಕಾರ. ಹೇಳ್ರಿ ಭದ್ರಯ್ಯನವ್ರ.
ಇವ ಮೊದ್ಲು ಸಣ್ಣ ಹಳಿಯೊಳಗ ಇದ್ನೇನ್ರಪ್ಪ. ದಿನಾ ಸಂಜೆ ಆತಂದ್ರ ಇವನ್ ಗೆಳೆಯನ ಕರ್ಕೊಂಡು ಊರ್ ಹೊರಗ ಸೆರೆ ಕುಡಿಯಕ್ ಹೋಗ್ತಿದ್ರು. ಒಂದ್ ದಿವ್ಸ ಇಬ್ರು ಸಿಕ್ಕಂಗ ಕುಡದು ಊರಾಗ ಬರಾಕ್ ಹತ್ತಿದ್ರು. ಹಳ್ಳಿಯೊಳಗ ಕತ್ಲಾದ ಮ್ಯಾಲ ಪಾಪ ಹೆಣ್ಮಕ್ಳು ಸಂಡಾಸಿ ಹೋಗೋದ್ ನೋಡ್ರಿ. ಹೌದು. ಇವ್ರ ನೋಡಿ ಕುಂತವ್ರೆಲ್ಲ ಎದ್ ನಿಂತಾರ. ಅಷ್ಟ್ರಾಗ ಇವನ್ ಗೆಳೆಯನ್ ದೋತ್ರ ಪೂರ್ತಿ ಕಳೆದ ದಿಗಂಬರ ಆಗಿಬಿಟ್ಟಿನ. ಪಾಪ ಹೆಣ್ಮಕ್ಳು ನಾಚಿಕೊಂಡು ಆ ಕಡೆ ಹೊಂಟಿದ್ರಂತ. ಇವ ನಮ್ಮ ಎಡವಟ್ರಾಯ ಈ ನಿಷೇಧದೊಳಗ ಏನ್ ಮಾಡ್ಯಾನ ಗೊತ್ತೇನ್ರಿ, ಗೆಳೆಯ ಬರೇ ಬದ್ಲೆ ನಿಂತಿದ್ಕ ಪಾಪ ಹೆಂಗಸೂರ್ ಹೆದರಿ ಹೊಂಟಾರ ಅಂತ ತಿಳ್ಕೊಂಡು ಬಡ ಬಡ ತಾ ಊಟ ದೋತ್ರ ಬಿಚ್ಚಿ ಗೆಳೆಯ ಕೊಟ್ಬಿಟ್ಟ. ಇವ ಏನ್ ಮಾಡ್ಯಾನ, ಹೆಣ್ಮಕ್ಳ ಹತ್ರ ಹೋಗಿ ನೀವು ಹೋಗಿರ ತಂಗಿ ಅವ್ರಿಗೆ ದೋತ್ರ ಕೊಟ್ಟಿನಿ, ನೀವು ಹೋಗಿರ ತಂಗಿ ಅವ್ರಿಗೆ ದೋತ್ರ ಕೊಟ್ಟಿನಿ ಅಂತ ಹೇಳ್ಯಾನ. ಇವ ದೋತ್ರ ಕಳ್ಕೊಂಡಿದ್ ಗೊತ್ತ ಇಲ್ಲ ಇವಾಗ. ಮರು ದಿವ್ಸ ಊರು ಮಂದಿ ಸೇರಿ 500 ರೂಪಾಯಿ ದಂಡ ಹಾಕಿದ್ರಿ. ಅಂತೂ ಸರ್ಕಾರಿ ದಂಡದಕ್ಕಿಂತ ದೊಡ್ಡ ದಂಡನ ಕೊಟ್ಟಾರ ಅಂದಂಗ. ಅವತ್ತಿನಿಂದ ದೋತ್ರ ಉಡದ್ ಬಿಟ್ಟು ಪ್ಯಾಂಟ್ ಹಾಕಕ್ ಶುರು ಮಾಡಿದ್ರಿ. ಈಗ ನಮ್ಮಂತವ್ರ ಸಹವಾಸದಿಂದ ಕೋಟ್ಯಾಧಿಪತಿ ಆಗ್ಯಾರ. ಬೆಂಗಳೂರು ತುಂಬಾ ಸೈಟ್ ಮಾಡ್ಯಾರ. ವಿಧಾನಸೌಧದೊಳಗನ ಒಂದ್ ಆಫೀಸ್ ಮಾಡ್ಕೊಂಡಾರ. ದೊಡ್ಡವರೆಲ್ಲ ಅಲ್ಲಿಗೆ ಬಂದು ಭೇಟಿ ಆಗತಾರ. ಭದ್ರಯ್ಯನವ್ರ, ನಮಗೊಂದ್ 50-40 ಸೈಟ್ ಬೇಕಾಗಿತ್ತು. 5-6 ಲಕ್ಷ ಆದ್ರೂ ಅಡ್ಡಿ ಇಲ್ಲ, ಸಿಟಿ ಒಳಗಿರ್ಬೇಕು. ಸೈಟು ನಿಮ್ ಹೆಸರಿಗೆ ಖರೀದಿ ಆತಂತ ತಿಳ್ಕೊಳ್ರಿ. 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಿಡ್ರಿ. ನಾಳೆ ಹೋಗಿ ಸೈಟ್ ನೋಡ್ಕೊಂಡು ಬರ್ರಿ. ಎಡವಟ್ರಾಯ, ಏನ್ರೇ ಸಕ್ಕರ? ಮಲ್ಲೇಶ್ವರಂ ಸರ್ಕಲ್ ನೊಳಗ ಇರೋ 678 ನಂಬರ್ ಕೊಟ್ಟು ಬಿಡ್ರಿ ಸಾಹೇಬ್ರಿಗೆ. ಅದ್ರ ಉತ್ತಾರ ಬೇಕಾದ್ರ ವಿಧಾನಸೌಧ ಆಫೀಸ್ ಹೋಗಿ ಕೇಳ್ರಿ. 3ನೇ ಮಹಡಿಯೊಳಗ ಅದರ ರೂಮ್ ನಂಬರ್ ಹೇಳ್ತಾರ ನಿಮಗ್. ಭದ್ರಯ್ಯನವ್ರ, ನಿಮ್ಮಿಂದ ಬಹಳ ಉಪಕಾರ ಆತ. ಇವತ್ತ ರಾತ್ರಿ ದುಡ್ಡು ಇವ್ರ ಕೈ ಕೊಟ್ಟು ಬಿಡ್ತೀನಿ. ಅಷ್ಟು ಮಾಡಿ. ಹಂಗ ಈ ಮೆಡಿಕಲ್ ಸೀಟಿನ ದುಡ್ಡನ್ನು ಕೊಟ್ಟು ಬಿಡ್ರಿ. ಅಡ್ವಾನ್ಸ್ ಇಲ್ದ ಕೆಲಸನ ಆಗೋದಿಲ್ಲ ನೋಡ್ರಿ. ನಾನು ಹೇಳಿದ್ರ ಮಾಡ್ತಾರ. ಆದ್ರ ಈ ಜುಜಿಬಿ 5-10 ಲಕ್ಷದ್ದು ಕೇಸು ನಾವ್ ಹೇಳಿದ್ರ ನಮ್ ಕಿಮ್ಮತ್ತಲ್ಲ ನೋಡ್ರಿ. ಅದಕ್ಕೆ ನಾವು ಅಂತ ಸಣ್ಣ ಪುಟ್ಟ ಹೇಳಕ್ ಹೋಗೋದಿಲ್ಲ. ನಾ ಇನ್ನ ಬರ್ತೀನಿ ಭದ್ರಯ್ಯನವ್ರ. ನಮ್ಮ ಸೀತಾರ ಏನಾರ ಬಂದಿತ್ಲೇನ್ರಿ ಇಲ್ಲೇ? ಅಯ್ಯೋ, ನಿನ್ನೆ ರಾತ್ರಿ ನಿಮ್ಮವನು ಬಾಯಿ ಮುಚ್ಚು. ಇಲ್ಲ ಬಿಡ್ರಿ, ಫೋನ್ ಮಾಡಿದ್ಲು ಅಷ್ಟ. ಏ ಸಾರ್ವಜನಿಕ ಸೇವಾ ಅಂದ ಮ್ಯಾಲ 108 ಕೆಲಸ ಇರ್ತಾವು. ಎಲ್ಲರ ಹೋಗಿರ್ಬೋದು. ನಾ ಬರ್ಲ್ರ, ನಾಳೆ ಬರ್ತೀನಿ. ನಮಸ್ಕಾರ. ಬ್ಯಾರೆ 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 ನಮಸ್ಕಾರ. ಏ ಎಡವಟ್ಟ, ಏನ್ರಿ ನಿನ್ನ ಕಟ್ಕೊಂಡ ಹೊಂಟ್ರಿ ಎಲ್ಲಾ ಎಡವಟ್ಟು ಮಾಡಿ ಇಡ್ತಿ ಮಗನ. ಇವತ್ತು ರಾತ್ರಿ ಈ ಕಟಕ್ ರೊಟ್ಟಿ ಕಡೆಯಿಂದ ಎಲ್ಲಾ ರೊಕ್ಕ ವಸೂಲು ಮಾಡ್ಕೋ. ಬೆಳಗಿನ ಗಾಡಿಗೆ ಊರ್ ಬಿಡೋನು. ಇನ್ನು ಇಲ್ಲಿ ಇದ್ರ ನಮ್ಮ ಬಂಡವಾಳ ಬೈಲಾಗ್ತೈತಿ ಮಗನ. ಆ ಸಲೂನ್ ನಮಗ ಫೋನ್ ಬಿಲ್ ಕೊಟ್ಟ ಬಾ. ಪಾಪ ಬಡವನ್ ರೊಕ್ಕ ತಿನ್ನಬಾರದು. ಯಾವ ಸಲೂನ್ ರೀ? ಯಾವ ಫೋನ್ ಬಿಲ್? ಅದಲ್ಲೇ ನನಗೆ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಜಯಲಲಿತಾ ಕಡೆಯಿಂದ ಫೋನ್ ಬರ್ತಿದ್ವಲ್ಲ, ಆ ಸಲೂನ್ ನಾವು ಹೇಳಿದ್ದೆ ಇಲ್ಲೇ ಲೋಕಲ್ ಕಾಲ್ ಮಾಡಪ್ಪ, ನಿನ್ ಕಾಲಿಗೆ 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಮತ್ತ ಕಮಲ ಹೋಗಿ ಏನ್ ಮಾಡ್ತೀರಿ? ಮಾಡಾಕಿ ಇನ್ನೇನ್ ಉಳ್ದೈತಲೇ. ಆಕಿ ಸೀರೆ ಅಂಗಡಿ 30,000 ರೂಪಾಯಿ ತಿಂದ್ ಹಾಕಿದ್ವಿ. ಇನ್ನು ಮ್ಯಾಲ ಆಕಿ ಸಾವಾಸ ಬೇಡ. ಏನಾರ ಹೇಳಿ ರಾತ್ರಿ ಬಸ್ಸಿಗೆ ಆಕಿನ ಹೇರ್ಸ್ ಕಳಿಸಿ ಲಗೇಜ್ ಮಾಡಿ ಕಳಿಸಿಬಿಡು. ರೂಮ್ನಾಗ ಏನ್ ಮಾಡಾಕತ್ತಾಳಕಿ? ಯಾಕ ಬೆಳಗಿನಿಂದ ಒಂದ ಸೌನ ವಾಂತಿ ಮಾಡ್ಕೊಳಕತ್ತಾಳ್ರಿ? ತಿಂದದ್ದೇನಾರ ಹೆಚ್ಚು ಕಡಿಮೆ ಆತೋ ಏನ? ಲೇ ಎಡವಟ್ಟ, ಏನೋ ಎಡವಟ್ಟ ಆದಂಗ ಕಾಣಿಸ್ತೈತಿಲೇ. ಲಘು ಊರಿಗೆ ಕಳ್ಸಲೇ. ಹೆಣ ಮಕ್ಕಳು ವಾಂತಿ ಮಾಡಿಕೊಂಡ್ರ ನನಗ ಶಾಂತಿ ಇಲ್ಲಲೇ. ವಾಂತಿಗೂ ನನಗ ಆಗಿ ಬರಂಗಿಲ್ಲಲೇ ತಮ್ಮ. ಸ್ವಲ್ಪ ತಡ್ಕೊಳ್ರಿ. ಬರ ರೊಕ್ಕ ದೊಡ್ಡ ದೊಡ್ಡ ವಸೂಲ್ ಮಾಡ್ಕೊಂಡು ಬರ್ತಾನೆ. ಹೆಂಗಾರ ಮಾಡಿ ವಸೂಲು ಮಾಡ್ಕೊಳ್ಳು. ಬೆಳಗಿನ ಬಸ್ ಹಿಡ್ಕೊಂಡು ಹುಬ್ಬಳ್ಳಿ ಕಡೆಗೆ ಓಡಿ ಹೋಗ್ಬಿಡನು. ಆ ಸೀತಾರ ಏನಾರ ವಾಂತಿ ಗೀತಿ ಮಾಡಿಕೊಂಡಿದ್ದನ್ಲೇ. ಆಕಿ ಅವತ್ ರಾತ್ರಿನ ಉಲ್ಟಿ ಮಾಡ್ಕೊಂಡ್ ಹಾಕತ್ತಾಳ್ರಿ. ಹಿಂಗಾಗೇ ನನ್ನ ನಾಟಕ ಕಂಪನಿ ದಿವಾಳಿ ಆಗಿ ಹೋತಲೇ. ಮೊದಲು ರೂಮ್ ಖಾಲಿ ಮಾಡ್ಕೊಂಡು ಹೋಗ ನಡಿ. ನೀ ಹೆಂಗಾರ ಮಾಡಿ ಆ MLA ಕಡೆಯಿಂದ ರೊಕ್ಕ ಹೊಡ್ಕೊಂಡ್ ಬಂದ್ಬಿಡ. ಅಲ್ರಿ, ಸೈಟ್ಗೆ ರೊಕ್ಕ ತಗೊಂಡು ಯಾವ ಸೈಟ್ ತೋರಿಸ್ಲ್ರಿ? ಒತ್ತಿಗೇಡ್ ಸುಳಿಯ ಮಗ ನೀನು. ಸೈಟ್ ತೋರ್ಸಕ್ ಹೋಗಬೇಡ. ಯಾವ್ದಾರ ನಂಬರ್ ಕೊಟ್ಟು ಅಡ್ವಾನ್ಸ್ ತಗೊಂಡು ವಿಧಾನಸೌಧದ ನಮ್ಮ ಆಫೀಸ್ಗೆ ಬರ್ರಿ ಅಂತ ಹೇಳ್ಬಿಡು. ವಿಧಾನಸೌಧ ಒಳಗ ಯಾವ ರೂಮ್ ನಂಬರ್ ಅಂತ ಕೇಳಿದ್ರಿ? ಏನ್ ಹೇಳ್ರಿ? 3ನೇ ಮಹಡಿ ಎಡದಿಂದ ಬಲಕ್ ಯಾವ್ದಾರ ಒಂದು ನಂಬರ್ ಹೇಳಬಾ. ಈ ಬೋಗಸ್ ಭದ್ರಯ್ಯನ ಶಿಷ್ಯ ಆಗ್ಲಿಕ್ಕೆ ನಾಲಾಯಕ್ ನನ್ನ ಮಗ ನೀನು. ರಾತ್ರಿ ಬಸ್ ಸ್ಟ್ಯಾಂಡ್ ಒಳಗ ಮಲ್ಕೊಂಡಿರ್ತೀನಿ. ನೀ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು. ಅಯ್ಯೋ, ಅಕಸ್ಮಾತ್ MLA ಅವ್ರು ನಿಮ್ಮನ್ನ ಕೇಳಿದ್ರ ಎಲ್ಲಿ ಅದಾರ ಅಂತ ಹೇಳ್ರಿ? ವೀರಪ್ಪ ಮೊಯ್ಲಿ ಅವರ ಮನೆಗೆ ಊಟಕ್ಕೆ ಹೋಗ್ಯಾರ ಅಂತ ಹೇಳ್ಬಿಡು. ಅಲ್ಲಿಗೆ ಫೋನ್ ಮಾಡಂತ ಕೇಳಿದ್ರಿ? ಯಾವ್ದಾರ ನಂಬರ್ಗೆ ಫೋನ್ ತಿರುಗಿಸಿ, ಹಲೋ ಮೊಯ್ಲಿ ಅವ್ರ ಮನೆ ಏನ್ರಿ, ನಮ್ ಭದ್ರಯ್ಯ ಸಾಹೇಬ್ರು ಬಂದಾರನ್ರಿ ಅನ್ನ ಮುಂದ ಊಟ ಮುಗಿಸ್ಕೊಂಡು ಹೋದ್ರಿ. ಎಲ್ಲಿ ಹೋಗ್ತೇವಂದ್ರಿ?
ಅಜೀತ್ ಸೇಟ್ರ ಮನೆಗೆ ಹೋಗಿ ಬಿರಿಯಾನಿ ಊಟಕ್ಕೆ ಹೋಗ್ತೇವೆ ಅಂದ್ರೆ ಸರಿ ಬಿಡ್ರಿ ಅಂತೇಳಿ ಫೋನ್ ಇಡ. ಅಲ್ಲಿ ಮಾಡಂದ್ರಿ ನಿನ್ನ ಅವನ ಬರೇ ಫೋನ್ ಮಾಡಕ್ ಹುಟ್ಟಿ ಏನ್ಲೇ ಮಗನ. ಅಲ್ಲಿಗೂ ಫೋನ್ ಮಾಡಂದ್ರ ಅಜೀಜ್ ಸೇಟ್ರ ಮನ್ಯಾಗ ಬಿರಿಯಾನಿ ಊಟ ಮುಗಿಸ್ಕೊಂಡು ಹೊರಗೆ ಬಂದು ನಡದಾರ್ಯಾಗ ಉಚ್ಚಿ ಹೊಯ್ಯಾಕತ್ತಿದ್ರು. ಬಸಲಿಂಗಪ್ಪನವ್ರ ಮಂದಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಡು. ನಡಿಯ ನಿಮ್ಮ ಅವ್ನ ಹೇಳ್ದಷ್ಟು ಮಾಡಿ ನಡಿ. 6 ಗಂಟೆ ಆದ್ರೂ ಎಡವಟ್ಟು ಬರ್ಲೇ ಇಲ್ಲಲ್ಲ. ಎಲ್ಲಿ ಹೋದ್ನೋ ಏನು ಸತ್ನೋ? ಸಾವ್ಕಾರ ಒದಿತಾರ್ರಿ ಅಪ್ಪ. ಅಯ್ಯೋ ಒದಿಬೇಡ್ರಿ ಏನಾತಲಿ? ನಿಂತ್ಕೊಳ್ರಿ ಒಳ್ಳೆ ಮಕ್ಳ. ಜೈಲ್ವಾಸ ಏನೋ ಸಾಕಾಗಲಿಲ್ವಾ? ಏ ಭದ್ರಯ್ಯ, ಮೊಯ್ಲಿ ಮನ್ಯಾಗ ಊಟ, ಸೇಟ್ರ ಮನ್ಯಾಗ ಬಿರಿಯಾನಿ ತಿನ್ನಾಕ ಹೋಗಿದ್ದೆಲ್ಲ ಸಾಹೇಬ್ರ. ಇವ್ರಿಬ್ಬರಿಗೂ ಸರಿಯಾಗಿ ಒದ್ದ ಒಳಗ್ ಹಾಕ್ರಿ. ಮಲ್ಲೇಶ್ವರಂದೊಳಗ ಸೈಟ್ ತೋರಿಸಿದ್ದೀವ. ಅಲ್ಲಿ ಹೋಗಿ ನೋಡಿದ್ರ ಪೊಲೀಸ್ ಸ್ಟೇಷನ್ ಇತ್ತು. ವಿಧಾನಸೌಧದೊಳಗ ದೊಡ್ಡ ಆಫೀಸ್ ಅಂತ ನಂಬರ್ ಕೊಟ್ಟಿದ್ದ. ಅಲ್ಲಿ ಹೋಗಿ ನೋಡಿದ್ರ ಸಂಡಾಸು ಬಾತ್ರೂಮ್. ಎಡವಟ್ಟ ಯಾವ ನಂಬರ್ ಕೊಟ್ಟಿದ್ಯೋ ನಿನ್ನವನ? ಸಾವ್ಕಾರ ನೀವ ಹೇಳಿದ್ರಲ್ರಿ ಯಾವ್ದಾರ ಕೊಡ ಅಂತ. ಆ ನಂಬರ್ ಪಾಯ್ಕಾನೆ ಆದ್ರ ನಾನೇನ್ ಮಾಡ್ಲಿ? ಸೈಟ್ ನಂಬರ್ ಕೊಟ್ಟಿದ್ದೆ, ಅದು ಪೊಲೀಸ್ ಸ್ಟೇಷನ್ ನಂಬರ್ ಆಗ್ಬಿಟ್ಟತ್ರಿ. ಚೀಫ್ ಮಿನಿಸ್ಟರ್ ಮನಿ ನಂಬರ್ ಕೊಡೋ ಸುಳೆ ಮಗ ನೀನು. ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ ನಂಬರ್ ಕೊಟ್ಟಿದ್ದಿ. ಇವ್ರ ಕೈಯಾಗ ಹೆಂಗ ಸಿಕ್ಕಿಲಿ? ಅಯ್ಯೋ ಎಲ್ಲ ಸಿತಾರ ಅದಾಳಲ್ರಿ, ಹೇಳ್ಬಿಟ್ಟಾಳ್ರಿ. ಬಂದ್ಲು ನೋಡ್ರಿ ಸಾವ್ಕಾರ. ಹೇ ಭದ್ರಯ್ಯ, ನನಗೆ ಹೀರೋಯಿನ್ ಮಾಡ್ತೀನಿ, MLC ಮಾಡ್ತೀನಿ ಅಂತ ಏನೇನೋ ನಾಟಕ ಮಾಡಿ ನನಗೆ ಎಡವಟ್ಟ ಆತಲೇ ಅಪ್ಪ, ಎಡವಟ್ಟ ಆತಲೇ. ವಾಂತಿ ವಾಂತಿ. ಶಾಂತಿ. ಆಕಿ ಯಾರ? ನಿಮ್ಮ ತಂಗಿಯನೇ? ನಿನಗೆ ಸಾಯವರೆಗೂ ಜೈಲ್ವಾಸ ಮಾಡಿಸ್ತೀನಿ. ಅಲ್ಲ, ನನ್ನ ಜೈಲಿಗೆ ಹಾಕ್ಸಿದ್ರ ನಿನ್ನ ವಾಂತಿ ನಿಲ್ತೈತನ ತಂಗಿ? ತಂಗಿನ ನಮ್ ಸಾವ್ಕಾರ ಹಿಂಗ ನೋಡ್ರಿ, ಕೆಲಸ ಎಡವಟ್ಟ ಆತಂದ್ರ ತಂಗಿ ಅನ್ನಕ್ ಶುರು ಮಾಡಿಬಿಡ್ತಾರ. ಈಗ ನಿಮ್ಮನ್ನ ಅಂಗಿ ತಗಸಿ ಎಳ್ಕೊಂಡು ಹೋಗ್ತೀನಿ. ರಾಜಮಹಲ್ ಹೋಟೆಲ್ ಬಿಲ್ ನಿಮ್ಮ ಅಪ್ಪ ಕೊಡ್ತಾನ. ಕ್ಯಾಬಿನೆಟ್ ಮಿನಿಸ್ಟರ್ನ ನೀನ ಮಾಡಿದ್ಯಲ್ಲ. ಅಲ್ಲ, ನಾವ್ 1000 ಹೇಳ್ತೇವೆ, ನೀವ್ ಹೆಂಗ ನಂಬಿದ್ರಿ MLA ಆಗಿ? ಶಟಪ್ ನಾನ್ ಸನ್ ನಮ್ಮೆಲ್ಲ ಸಾಹೇಬ್ರಿಗೆ ಜೋರು ಮಾಡ್ತೀಯೇನೋ? ಈ ಹುಡುಗಿಗೆ ಏನೇನೋ ಸುಳ್ಳು ಹೇಳಿ ಮೋಸ ಮಾಡಿದ್ಯಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಏ ಭದ್ರಯ್ಯ, ನಾನು ಬಿಟ್ಟು ಓಡಾಗಕ್ ಹೊಂಟಿಯನ? ನಿನ್ನ ಮೊಣ್ಣಾಗಿಟ್ಟು ಮನೆಯಾಗ ಬರ್ಲಾ? ನನಗ ಇಬ್ಬರಿಗೂ ಒಮ್ಮಕ್ಕೆ ಹೆಂಗ್ಲೇ ಶುರು ಆತೀನು? ಯಾವ ನೀರು ಕುಡಿಸಿದ್ರೇ ಮಗನ? ನನಗೀಗ 3 ತಿಂಗಳು. ಮುಂದೇನು ಹೇಳು? ಮುಂದಾಗೋದು ಈಗ ಹೆಂಗ ಹೇಳಾಕ ಬರ್ತೈತಿವ? ಇನ್ನ 6 ತಿಂಗಳಾಗ್ಲಿ, ನಿನಗ ಗೊತ್ತಾಕತಿ. ಅಯ್ಯೋ ಬೇವರ್ಸಿ ಎಡಬಟ್ಟ, ನನ್ ಸೀರೆ ಅಂಗಡಿ ಕದ ಹಾಕ್ಸಿ ನನ್ನನ್ನು 3 ಬಟ್ಟಿ ಮಾಡಿಟ್ಟಲ್ಲೋ. ನೀನು ಬೇರೆ ಯಾರು ಸಿಗ್ಲಿಲ್ಲೇನೋ? ಮೂಳ, ಹಳೆ ಮೂಳ. ಬ್ಯಾರೆಯವ್ರು ಸಿಕ್ಕ್ರ ನಿನ್ನೆ ಯಾಕೆ ಕರ್ಕೊಂಡ್ ಬರ್ತಿದ್ದೀವಿ? ಸಿನಿಮಾ ನಟಿ ಆಗ್ಬೇಕಂತ ನೀನ ನಿಗುರ್ಸ್ಕೊಂಡು ಬಂದಿದ್ದಿ. ನೋಡ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರ, ಪಾಪ ಹಳ್ಳಿಯಿಂದ ತಿಳಿಲಾರದ ಹೆಣ್ಮಗಳಿಗೆ ಏನೇನೋ ಆಸೆ ತೋರಿಸಿ ಕರ್ಕೊಂಬಂದ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ರಾಸ್ಕಲ್ ನಡಿಯಪ್ಪ, ದೊಡ್ಡವ್ರು ಹೇಳ್ಯಾರ ನಡಿಯೋ ತಮ್ಮ. ನಡ್ರಿ ಸೊಕ್ಕರ. ಎಲ್ಲಾದರೂ ಇರು, ಎಂತಾದರೂ ಇರು ಅಂತ ಹೇಳ್ಯಾರ. ಎಲ್ಲರ ಇರೋನ್ ನಡಿಯೋ. ಮತ್ತ ಜೈಲಿಗೆ ಹೋಗೋದನ್ರಿ? ಜೈಲು ಅಂತ ಯಾಕೆ ದುಃಖ ಪಡ್ತೀನಿ ತಮ್ಮ? 4000 ಪಗಾರ ತಗೊಳ್ಳೋ ಜೈಲರ್ ಸಾಹೇಬ್ರು ಜೈಲ್ನಾಗ ಇರೋದಲ್ಲನ. ಅವ್ರಿಗೆ ಸಂಸಾರ ತಾಪತ್ರ ಇರ್ತಾವೋ. ರಾತ್ರಿ ಮನಿಗ್ ಹೋಗಿ ಬೆಳಿಗ್ಗೆ ಜೈಲಿಗೆ ಬರ್ತಾರ. ನಮಗ ಅವು ಯಾವ ಚಿಂತಿಲ್ಲ. ರಾತ್ರಿನೂ ಆರಾಮಾಗಿ ಅಲ್ಲೇ ಇರ್ತೇವಿ. ಬರ್ತೀನವಾ ಕಮಲವಾ? ನಡಿಲೇಲ ಸಿತಾರ, ಬರ್ತೀನಿವಾ? ವಾಂತಿ ಮಾಡ್ಕೊಳತ್ತಾರ್ರಿ. ಎಡವಟ್ಟ ಓಡಲೇ, ಮತ್ ಯಾವಾಗಿರ ವಾಂತಿ ಮಾಡ್ಕೊಂತ ಬಂದಗಿಂದಾಳು. ಓಡಲೇ ಓಡಲೇ ಎಡವಟ್ಟ ಓಡೋ. ಜೈಲ ನಮಗ ಅಶೋಕ ಹೋಟೆಲ್ ಇದ್ದಂಗ ನಡಿಲೇ ಯಪ್ಪ. ರಾಗಿ ಮುದ್ದಿನ ನಮಗ ಚಿಕನ್ ಕಬಾಬ್. ನಡಿಯೋ, ನಡಿಲೇ.